ಮುಷ್ಕರದ ಹೊತ್ನಲ್ಲೇ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ. ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಇದರ ನಡುವೆ ಇದೀಗ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನ ರಾಗ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನ ಅಭಿಪ್ರಾಯ. ಮುಷ್ಕರದ ಬೆಂಬಲವನ್ನ ವಾಪಸ್ ಪಡೆದ ಕೆಎಸ್ಆರ್ಟಿಸಿ ನೌಕರರ ಸಂಘ. ಬಂದ್ಗೆ ಬೆಂಬಲವನ್ನ ಕೊಡದೇ ಇರುವುದಕ್ಕೆ ನೌಕರರ ಸಂಘ ನಿರ್ಧಾರವನ್ನ ತೆಗೆದುಕೊಂಡಿದೆ. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆಯಲಾಗಿದೆ. ಜಗದೀಶ್ ನೇತೃತ್ವದ ಕೆಎಸ್ಆರ್ಟಿಸಿ ನೌಕರರ ಸಂಘ ಬಂದ್ಗೆ ಬೆಂಬಲವನ್ನ ನೀಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಸಾರಿಗೆ ನೌಕರರ ಮುಖಂಡ ಜಗದೀಶ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡಿ, ತುಂಬಾ ಆಸೆ ಪಡ್ತಾ ಇದೆಯಾ ಸರ್? ತಾವೀಗ ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರ ಕೊಟ್ಟಿದ್ದಾರೆ, ನಾವು ಬೆಂಬಲ ಕೊಡ್ತಾ ಜಂಟಿ ಕ್ರಿಯಾ ಸಮಿತಿಗೆ ಅಂತಕ್ಕಂಥದ್ದು. ಸೊ ಯಾಕೆ ಈ ರೀತಿ ಭಿನ್ನಮತ, ಏನು ಸಮಸ್ಯೆ ಆಗಿದೆ ಅಂತ? ಸರ್, ಭಿನ್ನಮತ ಅಂತಕ್ಕಂಥದ್ದೇನಿಲ್ಲ. ನಾವು ಕೆಎಸ್ಆರ್ಟಿಸಿ ಎಂಡಿ ಜೊತೆ 1.5 ಗಂಟೆ ಕಾಲ ಹೆಚ್ಚುಗಳ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರದ ಜೊತೆ ಮಾತಾಡಿ ಕೆಲವೊಂದಷ್ಟನ್ನು ಸಡಿಲಗಳನ್ನ ಮಾಡಿ ಮತ್ತೊಂದಷ್ಟು ಹೆಚ್ಚಳ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಆ ಭರವಸೆಯಿಂದ ಮತ್ತು ಸಾರಿಗೆ ನೌಕರರ ಎಲ್ಲರ ಜೊತೆಗೆ ಪದಾಧಿಕಾರಿಗಳ ಜೊತೆ ಮಾತುಕತೆ ನಡೆದು ಮುಷ್ಕರದ ಸಂದರ್ಭವನ್ನು ಹೊರತುಪಡಿಸಿ ಸೌಹಾರ್ದಯುತವಾದಂಥ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥದ್ದು ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸಹಸ್ರಾರು ನೌಕರರುಗಳು ನಮ್ಮ ಗಮನಕ್ಕೆ ತಂದಿದ್ದರಿಂದ ನಾವು ಈ ವಿಚಾರವಾಗಿ ಸರ್ಕಾರದ ಮೇಲೆ ಮತ್ತೊಮ್ಮೆ ಭರವಸೆ ನೀಟ್ಟು ಮತ್ತು ಆಡಳಿತ ಮಂಡಳಿ ವ್ಯವಸ್ಥಾಪನಾ ನಿರ್ದೇಶಕರ ಜೊತೆ ಸಂಪೂರ್ಣವಾದಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಾ ಇದ್ದೀವಿ. ಸರ್, ಪ್ರಮುಖವಾಗಿ ಸಾರಿಗೆ ಇಲಾಖೆ ನೌಕರರ ಬೇಡಿಕೆ ಇದ್ದಕ್ಕಂಥದ್ದು ವೇತನ ಪರಿಷ್ಕರಣೆ 12% ಬೇಡ, 25% ಬೇಕು ಅಂತ, ಮತ್ತು ಹಿಂಬಾಕಿ ಏನು 38 ತಿಂಗಳು ಬೇಕು ಅಂತಕ್ಕಂಥದ್ದು, ಮತ್ತು ವೇತನ ಪರಿಷ್ಕರಣೆ 2024 ಆಗಬೇಕು ಅಂತಕ್ಕಂಥ ಈ ಎಲ್ಲ ಬೇಡಿಕೆಗಳಿಗೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಷ್ಕರದಿಂದ ನಾವು ಈಚೆ ಬಂದಿರೋದ್ರಿಂದ ಅವರು ಸ್ಪಂದಿಸ್ತಾರ, ಮಾಡಿಕೊಡ್ತಾರ ಆ ಒಂದು ಕೆಲಸಗಳನ್ನ ಅಂತ? ಸರ್, ನಾವು 29/4/25 ಹೋರಾಟದ ಮುಷ್ಕರದ ಭಾಗವಾಗಿ ನಾವು ದಿನಾಂಕವನ್ನು ಗೊತ್ತು ಮಾಡಿರ್ತೀವಿ. ಅದು ಈ ಮೇ ತಿಂಗಳು 20ನೇ ತಾರೀಕಿಗೆ ಮುಷ್ಕರದ ದಿನಾಂಕ ಆಗಿರುತ್ತೆ. ಅದರೊಳಗಡೆ ಸರ್ಕಾರ 12.5% ವೇತನದ ಹಿಂಬಾಕಿ ಮತ್ತು 450 ಕೋಟಿ ಹಿಂಬಾಕಿ ಹಣವನ್ನು ಬಿಡುಗಡೆ ಮಾಡುತ್ತೆ. ಒಂದು ಕಡೆ 12.5% ವೇತನ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರಲ್ಲಿ ಒಂದು ಒಕ್ಕರವಾದಂಥ ಒಂದು ಅಭಿಪ್ರಾಯ ಬರೋದು ಶುರುವಾಗುತ್ತೆ. ಸರ್ಕಾರ ಜೊತೆ ಕೂತು ಮಾತುಕತೆ ಆಡಿ ಬಗೆಹರಿಸ್ಕೊಂಡ್ರೆ ಎಲ್ಲವೂ ಸಹ ಇತ್ಯರ್ಥ ಆಗುತ್ತೆ. ಮುಷ್ಕರ ಒಂದೇ ದಾರಿಯಲ್ಲ ಅಂತಕ್ಕಂಥ ವಿಚಾರವಾಗಿ ಅದರ ಭಾಗವಾಗಿ ನಾವು ನಿನ್ನೆ MD ಅವ್ರ ಜೊತೆ ಖುದ್ದು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು CM ಜೊತೆ ನಾವು ಮಾತುಕತೆ ಆಡಿ ಒಂದು ಇತ್ಯರ್ಥಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋಣ ಅಂತಕ್ಕಂಥದ್ದನ್ನು MD ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಮತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲವನ್ನು ಈಡೇರಿಸ್ಕೊಡ್ತೀವಪ್ಪ ಅಂತಕ್ಕಂಥ ವಿಚಾರದಲ್ಲಿ. ಹಾಗಾಗಿ ನಾವು ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಮಿಕರ ಒಂದು ಒತ್ತಾಸೆಗೆ ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಸರ್. ಹಾಗಾಗಿ ಸಮಸ್ತ ಸಾರಿಗೆ ನೌಕರರ ಒಕ್ಕೂಟದ ಅಥವಾ ಸಂಘಗಳ ಬೇಡಿಕೆ ಇರ್ತಕ್ಕಂಥದ್ದು ಇಟ್ಟ ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಅದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ. ಬಟ್ ಆದರೆ ನೀವೀಗ ಮುಷ್ಕರದಿಂದ ಹಿಂದಕ್ಕೆ ಬಂದಿರತಕ್ಕಂಥದ್ದು ನೌಕರರಲ್ಲಿ ಕಾರ್ಮಿಕರಲ್ಲಿ ಗೊಂದಲ ಮೂಡಲ್ವಾ? ಸರ್, ನೌಕರರಲ್ಲಿ ಗೊಂದಲ ಮೂಡುತ್ತೆ ಅಂತಕ್ಕಂಥದ್ದು ನಮಗೆಲ್ಲವೂ ಸಹ ಗೊತ್ತಿದೆ. ಆದರೂ ಸಹ ನಾವು ಸರ್ಕಾರದ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಮತ್ತು MD ಅವರು ಕೊಟ್ಟಿರ್ತಕ್ಕಂಥ ಏನು ಭರವಸೆ ಏನಿದೆ ಆ ಭರವಸೆ ಎಲ್ಲವನ್ನು ಇಟ್ಕೊಂಡು ಮತ್ತು ಸರ್ಕಾರದ ಜೊತೆ ಮಾತುಕತೆ ಹಂತದಲ್ಲಿದ್ದೀವಿ. ಎರಡನೇದು ಏನಾಗುತ್ತೆ, ನಮ್ಮಲ್ಲೇ ಹಲವಾರು ರೀತಿಯಲ್ಲಿ ಗೊಂದಲಗಳನ್ನ ಮಾಡ್ಕೊಳ್ಳೋದು ಬೇಡ. ಸಾರಿಗೆ ನೌಕರರು ದುಡಿತಕ್ಕಂಥ ವರ್ಗದ ಮೇಲೆ ಬೇರೆ ರೀತಿ ಯಾವುದೇ ರೀತಿಯ ಕ್ರಮಗಳಾಗಬಾರ್ದು ಅಂತಕ್ಕಂಥ ಎಲ್ಲವನ್ನು ಮನಗೊಂಡು ನಾವು ಸರ್ಕಾರ ಜೊತೆ ಒಂದು ವಿಶ್ವಾಸವಾಗಿ ಹೋಗೋಣ. ಸರ್ಕಾರ ಮತ್ತೆ ನಮಗೆಲ್ಲವನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಹೋರಾಟವನ್ನು ಕೈಬಿಟ್ಟಿಲ್ಲ. ನಾವು ಹೋರಾಟ ನಿರಂತರವಾಗಿರುತ್ತೆ. ಸರ್ಕಾರ ಏನಾದ್ರು ಕೊಟ್ಟ ಮಾತಿಗೆ ತಪ್ಪಿದ್ರೆ ಮತ್ತೆ ನಾವು ಹೋರಾಟವನ್ನು ಶುರು ಮಾಡ್ತೀವಿ. ಹಾಗಾಗಿ ಸರ್ಕಾರದ ಮೇಲೆ ಒಂದು ಭರವಸೆಯ ಮೂಲಕವಾಗಿ ನಾವು ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ದೀವಿ ಸರ್. ಸೊ ನಮ್ಮ ಬೇಡಿಕೆಗಳನ್ನು ಹಿಂದಕ್ಕೆ ತೆಗೆದುಕೊಂಡಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಬಟ್ ಆದರೆ ಏನು ನಾಳಿನ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದನ್ನು ವಾಪಸ್ ತಗೊಂಡಿದ್ದೀರಿ, ಇನ್ನಷ್ಟು ಸಮಯಾವಕಾಶ ಸಂಸ್ಥೆ ಕೇಳಿರೋದ್ರಿಂದ ಅದಕ್ಕೆ ನಾವು ಸ್ಪಂದಿಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಬಂದ್ಗೆ ಕರೆ ಉದ್ದೇಶ ಈಡೇರುವ ಲಕ್ಷಣ ಕಾಣ್ತಾ ಇಲ್ಲ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಜಗದೀಶ್ ಅಸಮಾಧಾನ. ಕಾರ್ಮಿಕ ಇಲಾಖೆ ಈಗಾಗಲೇ ಸಂಧಾನ ಸಭೆ ಮಾಡಿದೆ. ಮೇ 25ಕ್ಕೆ ಮತ್ತೆ ಸಭೆ ಕರೆಯೋದಾಗಿ ಇಲಾಖೆ ಹೇಳಿದೆ. ಕೆಎಸ್ಆರ್ಟಿಸಿ ನೌಕರರ ಸಂಘ ಬೆಂಬಲ ನೀಡ್ತಿಲ್ಲ ಅಂತ ಈಗಾಗಲೇ ಪತ್ರವನ್ನ ಜಗದೀಶ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳನ್ನ ಕೂಡ ಅವರು ಹೇಳಿದ್ರು. TV9 ಜೊತೆಗೆ ಮಾತನಾಡಬೇಕಿದ್ರೆ ಯಾಕೆ ಈ ಮುಷ್ಕರದ ಭಾಗನವಾಗ್ತಾ ಇಲ್ಲ, ಬೆಂಬಲ ಯಾಕೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಈಗಾಗಲೇ ಸಭೆ ಆಗಿದೆ. ಈ ಒಂದು ಮುಷ್ಕರದಿಂದಾಗಿ ಯಾವುದೇ ರೀತಿಯ ಬದಲಾವಣೆಗಳಾಗುತ್ತೆ ಅಥವಾ ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿಲ್ಲ. ಸರ್ಕಾರದ ಮೇಲೆ ಮತ್ತು ಇಲಾಖೆಯ MD ಮೇಲೆ ನಮಗೆ ನಂಬಿಕೆ ಇದೆ ಅನ್ನೋ ವಿಶ್ವಾಸವನ್ನ ಜಗದೀಶ್ ವ್ಯಕ್ತಪಡಿಸಿದ್ದಾರೆ.